ನಮಸ್ಕಾರ. ನಾನು ಈ ದಿನ ತಲೆ ಕೂದಲ ಬೆಳವಣಿಗೆಗೆ ಮತ್ತು ಕಪ್ಪು ಬಣ್ಣಕ್ಕೆ ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನು ಉಪಯೋಗಿಸಿ ಒಂದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ತಲೆ ಕೂದಲು ಬಿಳಿ ಬಣ್ಣಕ್ಕೆ ತಿರುಗ್ತು ಹಾಗೆ ಉದುರಕ್ಕೆ ಶುರುವಾಯಿತು ಅಂದರೆ ಯಾರಿಗಾದರೂ ಬೇಜಾರಾಗೋ ಜಾಸ್ತಿ. ನಾವೇನು ಮಾಡ್ತೀವಿ, ಮಾರ್ಕೆಟಿಗೆ ಹೋಗ್ತೀವಿ, ಏನೇನು ಸಿಗುತ್ತೋ ಅದನ್ನೆಲ್ಲ ತೊಗೊಂಬರ್ತೀವಿ, ಅಪ್ಲೈ ಮಾಡ್ತೀವಿ. ಹೇರ್ ಡೈ ಮಾಡಿದಾಗ ಏನಾಗುತ್ತೆ ಅಂದರೆ ನೋಡೋಕ್ಕೇನೋ ಚೆನ್ನಾಗಿ ಕಾಣುತ್ತೆ. ಹೇರ್ ಡೈ ಬಿಟ್ಟ ನಂತರ ತಲೆ ಕೂದಲಿನ ಒರಿಜಿನಾಲಿಟಿ ಹೋಗುತ್ತೆ, ಹಾಗೆ ಪೂರ್ತಿ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುತ್ತೆ, ತಲೆ ಕೂದಲು ಉದುರಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರು ಮದರಂಗಿ ಸೊಪ್ಪನ್ನ ಉಪಯೋಗಿಸ್ತಾರೆ, ಅದು ಸಹಿತ ಆರೆಂಜ್ ಕಲರ್ ಬರುತ್ತೆ, ಚೆನ್ನಾಗಿ ಕಾಣಲ್ಲ. ಈ ಪೇಸ್ಟನ್ನು ಒಮ್ಮೆ ಉಪಯೋಗಿಸೋಕ್ಕೆ ಶುರು ಮಾಡಿದರೆ ನೀವು ಬಿಡೋದೇ ಇಲ್ಲ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಅಗಲವಾದ ಪಾತ್ರೆಯಲ್ಲಿ ಮದರಂಗಿ ಎಲೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಚಿಗುರಾಗಿರಬೇಕು, ಹಾಗೆ ಎಲೆ ಮಾತ್ರ ಹಾಕಬೇಕು, ದಂಟನ್ನು ಹಾಕಬಾರ್ದು. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಮೆಂತೆ ಹಾಕೋಣ. ಈಗ ಸಣ್ಣ ಉರಿಲಿ ಹುರಿತಾ ಹೋಗೋಣ. ಮೆಂತೆನ ಕೆಲವರು ನೆನೆಸಿ ರುಬ್ಬಿ ತಲೆ ಕೂದಲಿಗೆ ಹಾಕ್ಕೊಳ್ತಾರೆ, ಅದು ಸ್ವಲ್ಪ ಗಟ್ಟಿ ಅಂಟ್ಕೊಳ್ಳುತ್ತೆ, ಹಾಗೆ ತೊಳೆಯೋ ಸಹಿತ ತುಂಬ ಕಷ್ಟ. ಈಗ 4ರಿಂದ 5 ಲವಂಗ ಹಾಕೋಣ. ಹಾಗೆ ಸ್ವಲ್ಪ ಮೆಂತೆ ಮತ್ತು ಲವಂಗನ ಹುರಿತಾ ಹೋಗೋಣ. ಮೆಂತೆ ಸ್ವಲ್ಪ ಬಿಸಿಯಾಗಿ ಬಣ್ಣ ಬದಲಾದ ಮೇಲೆ ಎಳ್ಳು ಹಾಕಬೇಕು, ಯಾಕಂದರೆ ಎಳ್ಳು ಬೇಗ ಪಟಪಟ ಅಂತ ಹೊಟ್ಬಿಡುತ್ತೆ. ಈಗ ನೋಡಿ, ಸಣ್ಣ ಉರಿಲಿ ಹುರಿತಾ ಹೋಗೋಣ. ಈಗ ಹುರಿದಾಯಿತು, ಹಾಗೆ ಗ್ಯಾಸ್ ಆಫ್ ಮಾಡೋಣ. ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಲಿ ಪುಡಿ ಮಾಡೋಣ. ಈಗ ಹುರಿದ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಪುಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಬೋದು, ಬೇಕಾದಾಗ ನಾವು ಪೇಸ್ಟಿಗೆ ಉಪಯೋಗಿಸೋಕ್ಕೆ. ಮೀಡಿಯಮ್ ಸೈಜ್ನ ಬೀಟ್ರೂಟ್ ಗೆಡ್ಡೆ ತೊಗೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಿದ್ದರೂ ಆಗುತ್ತೆ. ಹಾಗೆ ಇದನ್ನು ಹೋಲ್ಡ್ ಮಾಡಿ ಹೆಚ್ಚಬೇಕು, ತುರಿಬಾರ್ದು. ತುರಿದ್ರೆ ಆ ತುರಿ ಮಾತ್ರ ನುಣ್ಣಗಾಗುತ್ತೆ, ಉಳಿದವು ನುಣ್ಣಗಾಗಲ್ಲ. ಈಗ ನೋಡಿ, ಹೋಲ್ಡ್ ಮಾಡಿ ಇಟ್ಟಾಯಿತು. ದೊಡ್ಡದಾದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಸಿಗಲಿಲ್ಲ ಅಂದರೆ ಅದರ ಪೌಡ್ರು 2 ಸ್ಪೂನು ಹಾಕಿದರೆ ಸರಿ. ಈಗ ನೆಲ್ಲಿಕಾಯಿನ ತೆಳುವಾಗಿ ಹೀಗೆ ಕೆತ್ತೆ ಥರ ಹೆಚ್ಚಿಟ್ಕೊಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. 1.5 ಕಪ್ಪಿನಷ್ಟು ನೀರು ಹಾಕೋಣ. ಇದಕ್ಕೆ 2 ಚಮಚದಷ್ಟು ಟೀ ಪುಡಿ ಹಾಕೋಣ. ಆಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಡೋಣ. ಇದು ಒಂದು ಅರ್ಧ ಲೋಟದಷ್ಟಾದರೂ ಬತ್ತುತ್ತಾ ಬರಬೇಕು. ಈಗ ಕುದಿಯೋಕ್ಕೆ ಬಿಡೋಣ. ಡಿಕಾಕ್ಷನು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಒಂದು ಲೋಟ ಇಟ್ಕೊಂಡು ಅದಕ್ಕೆ ಈ ಡಿಕಾಕ್ಷನನ್ನು ಬಗ್ಸ್ತಾ ಹೋಗೋಣ. ಸೋಸದೆ ಹಾಗೆ ಬೇಕಾದರೂ ರುಬ್ಬಕ್ಕೆ ಹಾಕ್ಬೋದು. ನಾನಿಲ್ಲಿ ಸೋಸಿದ ಗಸಿನ ಹಾಗೆ ಇಟ್ಕೊಂಡಿದ್ದೀನಿ. ಮದರಂಗಿ ಸೊಪ್ಪು, ಬೀಟ್ರೂಟು, ನೆಲ್ಲಿಕಾಯಿ, ಮೆಂತೆ ಪೌಡ್ರು ಹಾಗೆ ಟೀ ಡಿಕಾಕ್ಷನು ರೆಡಿ ಇದೆ. ಈಗ ಮಿಕ್ಸಿ ಜಾರ್ ತೊಗೊಂಡು ಮೊದಲು ಮದರಂಗಿ ಎಲೆಗಳನ್ನು ಹಾಕೋಣ, ಯಾಕಂದರೆ ತುಂಬ ಎಲೆ ಇದೆ, ಹಾಗೆ ಅದು ನಯಸ್ಸಾಗಿ ಪುಡಿ ಆಗಬೇಕು. ಈಗ ಹೆಚ್ಚಿರುವ ಬೀಟ್ರೂಟ್ ಒಳಗಳನ್ನು ಹಾಕೋಣ. ಈಗ ನೆಲ್ಲಿಕಾಯಿ ಕೆತ್ತನ ಹಾಕ್ತಾ ಬರೋಣ. ಈಗ ಮೆಂತೆ ಮತ್ತು ಎಳ್ಳಿನ ಪುಡಿನ ಹಾಕೋಣ. ಈಗ ಸೋಸಿ ಉಳಿದ ಟೀ ಡಿಕಾಕ್ಷನ್ ಪುಡಿನ ಹಾಕೋಣ. ಈಗ ಇವೆಲ್ಲ ಹಾಕಿದ ಮೇಲೆ ಮಿಕ್ಸಿ ಜಾರಲ್ಲಿ ಒಂದು ಸರಿ ಹಾಗೆ ಪುಡಿ ಮಾಡೋಣ. ಈಗ ಟೀ ಡಿಕಾಕ್ಷನನ್ನು ಹಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಒಂದು ಸರಿ ಕೈಯಲ್ಲಿ ತಗೊಂಡು ನೋಡೋಣ. ನೋಡಿ, ಇಷ್ಟು ನಯಸ್ಸಾಗಿ ಬರಬೇಕು. ಹಾಗೆ ಬರೀ ಮದರಂಗಿ ಸೊಪ್ಪು ಹಾಕಿದರೆ ಆ ಬಣ್ಣನೇ ಬೇರೆ. ಈಗ ಇವೆಲ್ಲವನ್ನು ಮಿಕ್ಸ್ ಮಾಡಿರೋದ್ರಿಂದ ಬಣ್ಣದಲ್ಲಿ ತುಂಬ ಬದಲಾವಣೆ ಇದೆ, ಆ ಗಾಢ ಬಣ್ಣ ಇಲ್ಲ. ಈಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ರುಬ್ಬಿರುವ ಪೇಸ್ಟನ್ನು ಈ ಬಾಕ್ಸಿಗೆ ಹಾಕ್ತಾ ಬರೋಣ. ನಾನಿಲ್ಲಿ ಪೇಸ್ಟ್ ಮಾಡಿದ್ದು 1 ದಿನಕ್ಕಾಗೋಷ್ಟಲ್ಲ, 2ರಿಂದ 3 ತಿಂಗಳವರೆಗೂ ಸಾಕಾಗುತ್ತೆ. ಹಾಗೆ ಇದನ್ನು ಬಾಕ್ಸಿಗೆ ಹಾಕಿದ ಮೇಲೆ ಮುಚ್ಚಳ ಹಾಕಿ ಫ್ರೀಝರಲ್ಲಿ ಇಡಬೇಕು. ನಾವು ಯಾವಾಗ ಯೂಸ್ ಮಾಡಬೇಕು ಅಂದ್ಕೊಳ್ತೀವೋ ಅದರ ಹಿಂದಿನ ದಿನ ಈ ಬಾಕ್ಸನ್ನು ತೆಗೆದು ಹೊರಗಡೆ ಇಡಬೇಕು. 2ರಿಂದ 3 ಗಂಟೆಗೆ ಸ್ವಲ್ಪ ಐಸ್ ಕೊಟ್ಟಿರೋ ಈ ಪೇಸ್ಟು ನೀರಾಗುತ್ತೆ. ನಂತರ ನಮಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಬೌಲಲ್ಲಿ ತೆಗೆದಿಟ್ಕೊಂಡು ಪುನಃ ಮುಚ್ಚಳ ಹಾಕಿ ಫ್ರೀಝರಲ್ಲಿ ಇಡಬೇಕು. ಈಗ ನೋಡಿ, ಬಾಕ್ಸ್ ರೆಡಿ ಆಯಿತು. ನಾನಿಲ್ಲಿ ಕಬ್ಬಿಣದ ಕಾವಲಿ ತೊಗೊಂಡಿದ್ದೀನಿ. ಕಾವಲಿನೇ ತೊಗೊಬೇಕು ಅಂತಿಲ್ಲ, ಕಬ್ಬಿಣದ ಬಾಣಲೆ ಆದರೂ ಆಗುತ್ತೆ. ಈಗ 3ರಿಂದ 4 ಸ್ಪೂನಷ್ಟು ಪೇಸ್ಟನ್ನು ಹಾಕ್ತಾ ಬರೋಣ. ಈ ಪೇಸ್ಟು ರುಬ್ಬಿದ ಕೂಡಲೇ ತಲೆ ಕೂದಲಿಗೆ ಅಪ್ಲೈ ಮಾಡಿದರೆ ಅಷ್ಟು ಬ್ಲ್ಯಾಕ್ ಬರೋಲ್ಲ. ಈಗ ಕಾವಲಿಗೆ ಈ ಪೇಸ್ಟನ್ನು ಸುತ್ತಲೂ ಹಚ್ತಾ ಬರೋಣ. ಪೇಸ್ಟನ್ನು ಕಾವಲಿಗೆ ಹಚ್ಚಾಯಿತು. 24 ಗಂಟೆ ಇದನ್ನು ಕಬ್ಬಿಣದ ಪಾತ್ರೆ ನೆನೆಯೋಕೆ ಬಿಡಬೇಕು. ಆಗ ಕಬ್ಬಿಣದ ಅಂಶ ಹೀರ್ಕೊಂಡು ಈ ಪೇಸ್ಟು ಸ್ವಲ್ಪ ಬ್ಲ್ಯಾಕ್ ಬರುತ್ತೆ. 12 ಗಂಟೆ ನಂತರ ಮುಚ್ಚಿದ ಪ್ಲೇಟ್ ತೆಗೆಯೋಣ.
ಬಣ್ಣದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಹೀಗೆ ಒಂದ್ಸರಿ ಕೈಯಲ್ಲಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತೆ ಪ್ಲೇಟ್ ಮುಚ್ಚಿ 12 ಗಂಟೆ ನೆನೆಯೋಕೆ ಬಿಡೋಣ. ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. 1 ದಿನದ ನಂತರ ಕಬ್ಬಿಣದ ಪಾತ್ರೆಯಲ್ಲಿ ಪೇಸ್ಟ್ ನೆಂದು ಡಾರ್ಕ್ ಬ್ರೌನು ಮತ್ತು ಬ್ಲ್ಯಾಕ್ ಮಿಕ್ಸ್ ಆದ ಬಣ್ಣ ಬಂದಿದೆ. ಈ ಪೇಸ್ಟನ್ನ ಅಪ್ಲೈ ಮಾಡಬೇಕಾದ್ರೆ ತಲೆ ಸ್ನಾನ ಮಾಡಿರಬೇಕು. ಎಣ್ಣೆ ಅಂಶ ಸ್ವಲ್ಪ ತಲೆ ಕೂದಲಲ್ಲಿ ಇರಬಾರ್ದು. ಅಪ್ಲೈ ಮಾಡಿದ ಮೇಲೆ 3 ಗಂಟೆ ಬಿಡಬೇಕು ನೆನೆಯೋಕ್ಕೆ. ನಂತರ ಮಾಮೂಲಿ ನೀರಲ್ಲಿ ತಲೆ ಸ್ನಾನ ಮಾಡಬೇಕು. ಯಾವುದೇ ಶಾಂಪು ಉಪಯೋಗಿಸ್ಬಾರ್ದು. ಅದರ ಮಾರನೇ ದಿನ ನಂತರ ತಲೆ ಕೂದಲಿಗೆ ಎಣ್ಣೆ ಬೇಕಾದರೂ ಹಾಕಿ ಶಾಂಪು ಹಾಕಿ ತೊಳಿಬೋದು, ಅಥವಾ ಹಾಗೆ ಬೇಕಾದರೂ ತಲೆ ಸ್ನಾನ ಮಾಡ್ಬೋದು. ನೈಸರ್ಗಿಕ ವಸ್ತುಗಳನ್ನೇ ಉಪಯೋಗಿಸಿ ಪೇಸ್ಟ್ ಮಾಡಿರೋದ್ರಿಂದ ಇದರ ರಿಸಲ್ಟು ಒಂದೇ ದಿನಕ್ಕೆ ಗೊತ್ತಾಗಲ್ಲ. ವಾರಕ್ಕೊಮ್ಮೆ ಆದರೂ ಹಾಕಬೇಕು. 6 ತಿಂಗಳ ನಂತರ ನಮ್ಮ ತಲೆ ಕೂದಲ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಹೊಟ್ಟಾಗಲ್ಲ, ಕೂದಲು ಸ್ಮೂತ್ ಆಗುತ್ತೆ, ಬಿಳಿ ಕೂದಲು ಆಗೋದು ಕಪ್ಪಾಗುತ್ತೆ. ಹಾಗೆ ಹೇರ್ ಡೈ ಮಾಡಿ ಬಿಟ್ಟ ಬಿಳಿ ಕೂದಲು ಬ್ಲ್ಯಾಕ್ ಬಣ್ಣಕ್ಕೆ ಬರುತ್ತೆ. ಈ ಪೇಸ್ಟನ್ನ ತಯಾರಿಸೋದು ಅಷ್ಟು ಕಷ್ಟ ಅಲ್ಲ, ಎಲ್ಲ ಕೈಗೆ ಎಟ್ಕೋ ಹಾಗೆ ಇದೆ. ಹಾಗೆ ಈ ಪೇಸ್ಟನ್ನು ಉಪಯೋಗಿಸಿದ್ದೀನಿ ನಾನು. ಇದರ ಉಪಯೋಗ ಸಹಿತ ನಂಗೆ ತುಂಬ ಆಗಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.